ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 56ನೇಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಥವಾ ಫ್ಯೂಚರ್ ಇಂಡೆಫಿನೆಟ್ ಟೆನ್ಸ್ನ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನು ಫ್ಯೂಚರ್ ಇಂಡೆಫಿನೆಟ್ ಟೆನ್ಸ್ ಅಂತ ಕೂಡ ಕರೀತಾರೆ. ಆಯ್ತಾ? ಈಗ ಮೊದಲು ಸ್ಟ್ರಕ್ಚರ್. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಸಬ್ಜೆಕ್ಟ್ ಅಂದರೆ ಯಾವ ಸಬ್ಜೆಕ್ಟ್? ಯಾವ ಸಬ್ಜೆಕ್ಟ್ ಬೇಕಾದರೂ ಬರಬಹುದು ವಿಲ್ ಪದದ ಜೊತೆ. ಸರಿನಾ? ಉದಾಹರಣೆಗೆ ಐ ವಿಲ್ ಅಂದರೆ ನಾನು ತೇನೆ ಅಥವಾ ನಾನು ವೆನು ಅಂತ. ಈಗ ನೀವು ಡೂ ಹಾಗೂ ಡಸ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳನ್ನು ನೋಡಿದರೆ ಅಲ್ಲಿಯೂ ಕೂಡ ಇದೇ ಬರುವಂಥದ್ದು. ನೀವು ಬೇಕಾದರೆ ಹಿಂದೆ ಹೋಗಿ ನೋಡಿ ಬರಬಹುದು. ಐ ಡೂ ಅಂದ್ರೂ ನಾನು ತೇನೆ, ಐ ವಿಲ್ ಅಂತ ಹೇಳಿದರೂ ಕೂಡ ನಾನು ತೇನೆ ಅಂತನೇ. ಸರಿನಾ? ಕನ್ನಡದಲ್ಲಿ ಐ ಡೂ ಹಾಗೂ ಐ ವಿಲ್ ಎರಡಕ್ಕೂ ನಾವು ಒಂದನ್ನೇ ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್ ವಿ ವಿಲ್ ಬಂದರೆ ನಾವು ತೇವೆ ಅಥವಾ ನಾವು ವೆವು ಅನ್ನುವಂಥದ್ದು ಬರ್ತದೆ. ಯು ವಿಲ್ ಅಂದರೆ ನೀನು ತೀ ಅಥವಾ ನೀನು ವೆ, ನೀವು ತೀರಿ ಅಥವಾ ನೀವು ವಿರಿ ಅನ್ನುವಂಥದ್ದು ಬರ್ತದೆ. ದೇ ವಿಲ್ ಅಂದರೆ ಅವರು ಅಥವಾ ಇವರು ತಾರೆ ಅಥವಾ ವರು ಅನ್ನುವಂಥದ್ದು ಬರ್ತದೆ. ಅಥವಾ ಅವು ಅಥವಾ ಇವು ತವೆ ಅಥವಾ ವವು ಅನ್ನುವಂಥದ್ದು ಬರ್ತದೆ. ಹಿ ವಿಲ್ ಬಂದರೆ ಅವನು ಅಥವಾ ಇವನು ತಾನೆ ಅಥವಾ ವನು ಅಂತ ಬರ್ತದೆ. ಅಥವಾ ಅವರು ಅಥವಾ ಇವರು ತಾರೆ ಅಥವಾ ವರು ಅನ್ನುವಂಥದ್ದು ಬರ್ತದೆ. ಶಿ ವಿಲ್ ಅಂದರೆ ಅವಳು ಅಥವಾ ಇವಳು ತಾಳೆ ಅಥವಾ ವಳು ಅಥವಾ ಅವರು ಅಥವಾ ಇವರು ತಾರೆ ಅಥವಾ ವರು ಅನ್ನುವಂಥದ್ದು ಬರ್ತದೆ. ಇಟ್ ವಿಲ್ ಅಂದರೆ ಅದು ಅಥವಾ ಇದು ತದೆ ಅಥವಾ ವುದು ಅನ್ನುವಂಥದ್ದು ಬರುತ್ತದೆ. ಸರಿನಾ? ಬನ್ನಿ ಈಗ ಉದಾಹರಣೆ ವಾಕ್ಯಗಳನ್ನು ರಚಿಸಿ ಕಲಿಯೋಣ. ಮೊದಲು ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇದು. ನಾನು ವಿವಿಧ ವಿಷಯಗಳ ಕುರಿತು ಲೇಖನಗಳನ್ನು ಬರೆಯುತ್ತೇನೆ. ಆಯ್ತಾ? ಈ ರೀತಿ ಹೇಳಬಹುದು. ಅಥವಾ ನಾನು ವಿವಿಧ ವಿಷಯಗಳ ಕುರಿತು ಲೇಖನಗಳನ್ನು ಬರೆಯುವೆನು ಅಂತ ಕೂಡ ಹೇಳಬಹುದು. ಇದನ್ನು ಇಂಗ್ಲಿಷ್ನಲ್ಲಿ ಐ ವಿಲ್ ರೈಟ್ ಆರ್ಟಿಕಲ್ಸ್ ಆನ್ ಡಿಫರೆಂಟ್ ಟಾಪಿಕ್ಸ್ ಅಂತ ಹೇಳ್ತೇವೆ. ಐ ಅಂದರೆ ನಾನು, ವಿಲ್ ಅಂದರೆ ವೆನು ಅಥವಾ ತೇನೆ ಅಂತ. ಐ ವಿಲ್ ರೈಟ್ ಅಂದರೆ ನಾನು ಬರೆಯುತ್ತೇನೆ ಅಥವಾ ನಾನು ಬರೆಯುವೆನು ಅಂತ. ಐ ಬಂತು, ಸಬ್ಜೆಕ್ಟ್ ಬಂತು, ವಿಲ್ ಬಂತು, ರೈಟ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಐ ವಿಲ್ ರೈಟ್, ನಾನು ಬರೆಯುತ್ತೇನೆ. ಏನನ್ನು? ಲೇಖನಗಳನ್ನು, ಆರ್ಟಿಕಲ್ಸ್. ವಿವಿಧ ಅಂದರೆ ಡಿಫರೆಂಟ್, ವಿಷಯ ಅಂದರೆ ಟಾಪಿಕ್, ವಿಷಯಗಳು ಅಂದರೆ ಟಾಪಿಕ್ಸ್,
ಗಳ ಕುರಿತು ಅಂದರೆ ಆನ್. ಸರಿನಾ? ಐ ವಿಲ್ ರೈಟ್ ಆರ್ಟಿಕಲ್ಸ್ ಆನ್ ಡಿಫರೆಂಟ್ ಟಾಪಿಕ್ಸ್ ಅಂದರೆ ಈ ಎರಡೂ ವಾಕ್ಯಗಳು ಆಗ್ತವೆ. ನಾವು ಸಾಮಾನ್ಯವಾಗಿ ಈ ರೀತಿ ಹೇಳುವುದು ಕಡಿಮೆ. ಈ ರೀತಿಯೇ ಹೇಳ್ತೇವೆ, ತೇನೆ ಬಳಸಿಯೇ ಹೇಳ್ತೇವೆ. ಸರಿ ಅಲ್ವಾ? ನೆಕ್ಸ್ಟ್, ಈ ವಾಕ್ಯ ಉಂಟಲ್ಲ, ಭವಿಷ್ಯತ್ ಕಾಲದ ವಾಕ್ಯ. ಅಂದರೆ ನಾನು ಭವಿಷ್ಯದಲ್ಲಿ ವಿವಿಧ ವಿಷಯಗಳ ಕುರಿತು ಲೇಖನಗಳನ್ನು ಬರೆಯುವೆನು ಅಂತ. ಈಗ ಅಲ್ಲ, ವರ್ತಮಾನ ಕಾಲ ಅಲ್ಲ, ವರ್ತಮಾನ ಕಾಲದ ವಾಕ್ಯವನ್ನು ನೀವು ರಚಿಸಬೇಕು ಅಂತಾದರೆ ಐ ಡೂ ರೈಟ್ ಆರ್ಟಿಕಲ್ಸ್ ಆನ್ ಡಿಫರೆಂಟ್ ಟಾಪಿಕ್ಸ್ ಅಂತ ಹೇಳಬೇಕು. ಐ ಡೂ ರೈಟ್ ಅಂತ ಹೇಳಬೇಕು, ಅದು ವರ್ತಮಾನ ಕಾಲ. ಐ ವಿಲ್ ರೈಟ್ ಅಂದರೆ ಭವಿಷ್ಯತ್ ಕಾಲ. ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ನಾವು ಭವಿಷ್ಯದಲ್ಲಿ ಏನು ಮಾಡ್ತೇವೆ ಅದನ್ನು ಹೇಳ್ತಾ ಇರ್ತೇವೆ. ಆಯ್ತಾ? ನೆಕ್ಸ್ಟ್, ಅವಳು ನಾಳೆ ಲೈಬ್ರರಿಗೆ ಹೋಗುತ್ತಾಳೆ, ಗ್ರಂಥಾಲಯಕ್ಕೆ ಹೋಗುತ್ತಾಳೆ. ಶಿ ವಿಲ್ ಗೋ ಟು ದ ಲೈಬ್ರರಿ ಟುಮಾರೋ. ಶಿ ವಿಲ್ ಗೋ, ಸಬ್ಜೆಕ್ಟ್ ವಿಲ್, ವರ್ಬಿನ ಮೊದಲ ರೂಪ. ಶಿ ವಿಲ್ ಗೋ ಅಂದರೆ ಅವಳು ಹೋಗುತ್ತಾಳೆ. ಟು ದ ಲೈಬ್ರರಿ ಅಂದರೆ ಲೈಬ್ರರಿಗೆ. ಟುಮಾರೋ ಅಂದರೆ ನಾಳೆ. ಆಯ್ತಾ? ನೆಕ್ಸ್ಟ್, ನಾವು ಮುಂದಿನ ಶುಕ್ರವಾರ ಈ ಥಿಯೇಟರ್ನಲ್ಲಿ ಸಿನಿಮಾ ನೋಡುತ್ತೇವೆ. ವಿ ವಿಲ್ ವಾಚ್ ಅ ಮೂವಿ ಇನ್ ದಿಸ್ ಥಿಯೇಟರ್ ನೆಕ್ಸ್ಟ್ ಫ್ರೈಡೆ. ವಿ ವಿಲ್ ವಾಚ್, ಸಬ್ಜೆಕ್ಟ್ ವಿಲ್, ವರ್ಬಿನ ಮೊದಲ ರೂಪ. ವಿ ವಿಲ್ ವಾಚ್ ಅಂದರೆ ನಾವು ನೋಡುತ್ತೇವೆ. ಅ ಮೂವಿ ಅಂದರೆ ಸಿನಿಮಾ. ಇನ್ ದಿಸ್ ಥಿಯೇಟರ್ ಅಂದರೆ ಈ ಥಿಯೇಟರ್ನಲ್ಲಿ. ನೆಕ್ಸ್ಟ್ ಫ್ರೈಡೆ ಅಂದರೆ ಮುಂದಿನ ಶುಕ್ರವಾರ. ಆಯ್ತಾ? ನೆಕ್ಸ್ಟ್, ಅವರು ಆ ಮೈದಾನದಲ್ಲಿ ಫುಟ್ಬಾಲ್ ಆಡುತ್ತಾರೆ. ದೇ ವಿಲ್ ಪ್ಲೇ ಫುಟ್ಬಾಲ್ ಆನ್ ದ್ಯಾಟ್ ಫೀಲ್ಡ್. ದೇ ಅಂದರೆ ಸಬ್ಜೆಕ್ಟ್, ವಿಲ್ ಪ್ಲೇ ಅಂದರೆ ವರ್ಬಿನ ಮೊದಲ ರೂಪ. ದೇ ವಿಲ್ ಪ್ಲೇ ಅಂದರೆ ಅವರು ಆಡುತ್ತಾರೆ. ಫುಟ್ಬಾಲ್ ಅಂದರೆ ಫುಟ್ಬಾಲ್. ಆನ್ ದ್ಯಾಟ್ ಫೀಲ್ಡ್ ಅಂದರೆ ಆ ಮೈದಾನದಲ್ಲಿ. ಸರಿನಾ? ನೆಕ್ಸ್ಟ್, ಸಭೆಯಲ್ಲಿ ನನ್ನ ಸಹೋದ್ಯೋಗಿಗಳು ನಮ್ಮೊಂದಿಗೆ ಸೇರಿಕೊಳ್ಳುತ್ತಾರೆ. ಮೈ ಕಲೀಗ್ಸ್ ವಿಲ್ ಜಾಯಿನ್ ಅಸ್ ಇನ್ ದ ಮೀಟಿಂಗ್. ಮೈ ಕಲೀಗ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್. ವಿಲ್ ಜಾಯಿನ್ ವರ್ಬಿನ ಮೊದಲ ರೂಪ. ಮೈ ಕಲೀಗ್ಸ್ ವಿಲ್ ಜಾಯಿನ್ ಅಂದರೆ ನನ್ನ ಸಹೋದ್ಯೋಗಿಗಳು ಸೇರಿಕೊಳ್ಳುತ್ತಾರೆ ಅಥವಾ ಸೇರುತ್ತಾರೆ. ಅಸ್ ಅಂದರೆ ನಮ್ಮನ್ನು ಅಥವಾ ನಮ್ಮೊಂದಿಗೆ. ಇನ್ ದ ಮೀಟಿಂಗ್, ಸಭೆಯಲ್ಲಿ ಅಂದರೆ ಮೀಟಿಂಗ್ನಲ್ಲಿ. ಆಯ್ತಾ? ನೆಕ್ಸ್ಟ್, ನಾಳೆ ಮಳೆ ಬೀಳಲಿದೆ ಅಥವಾ ನಾಳೆ ಮಳೆ ಬರುತ್ತದೆ. ಇಟ್ ವಿಲ್ ರೇನ್ ಟುಮಾರೋ. ಇಟ್ ಅನ್ನುವಂಥದ್ದು ಸಬ್ಜೆಕ್ಟ್, ವಿಲ್, ಆಮೇಲೆ ರೇನ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ರೇನ್ ಅಂದರೆ ಮಳೆ ಬೀಳುವುದು, ಮಳೆ ಬರುವುದು. ನಾಳೆ ಮಳೆ ಬರುತ್ತದೆ ಅನ್ನೋದನ್ನು ಇಟ್ ವಿಲ್ ರೇನ್ ಟುಮಾರೋ ಅಂತ ಹೇಳ್ತೇವೆ. ಸರಿನಾ? ಸೊ ಇದು ಪಾಸಿಟಿವ್ ವಾಕ್ಯ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಉದಾಹರಣೆಗೆ, ನಾನು ಭಾನುವಾರ ಮದುವೆಗೆ ಹೋಗುವುದಿಲ್ಲ. ಐ ವಿಲ್ ನಾಟ್ ಅಟೆಂಡ್ ದಿ ವೆಡ್ಡಿಂಗ್ ಆನ್ ಸಂಡೇ. ಐ ಬಂತು, ಸಬ್ಜೆಕ್ಟ್ ಬಂತು, ವಿಲ್ ಬಂತು, ನಾಟ್ ಬಂತು. ಅಟೆಂಡ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು.
ಐ ವಿಲ್ ನಾಟ್ ಅಟೆಂಡ್ ಅಂದರೆ ನಾನು ಹೋಗುವುದಿಲ್ಲ, ಹಾಜರಾಗುವುದಿಲ್ಲ. ದಿ ವೆಡ್ಡಿಂಗ್ ಅಂದರೆ ಮದುವೆಗೆ. ಆನ್ ಸಂಡೇ ಅಂದರೆ ಭಾನುವಾರ. ಸರಿನಾ? ನೆಕ್ಸ್ಟ್, ಅವನು ನಂತರ ನಮಗೆ ಸಹಾಯ ಮಾಡುವುದಿಲ್ಲ. ಹಿ ವಿಲ್ ನಾಟ್ ಹೆಲ್ಪ್ ಅಸ್ ಲೇಟರ್. ಹಿ ವಿಲ್ ನಾಟ್ ಹೆಲ್ಪ್ ಅಂದರೆ ಅವನು ಸಹಾಯ ಮಾಡುವುದಿಲ್ಲ. ಅಸ್ ಅಂದರೆ ನಮಗೆ. ಲೇಟರ್ ಅಂದರೆ ನಂತರ. ನನ್ನ ಮಕ್ಕಳು ಮಧ್ಯಾಹ್ನ ಮಲಗುವುದಿಲ್ಲ. ಮೈ ಕಿಡ್ಸ್ ವಿಲ್ ನಾಟ್ ಸ್ಲೀಪ್ ಇನ್ ದಿ ಆಫ್ಟರ್ನೂನ್. ಮೈ ಕಿಡ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್. ಮೈ ಕಿಡ್ಸ್ ವಿಲ್ ನಾಟ್ ಅಂದರೆ ನನ್ನ ಮಕ್ಕಳು ಓದಿಲ್ಲ. ಮೈ ಕಿಡ್ಸ್ ವಿಲ್ ನಾಟ್ ಸ್ಲೀಪ್ ಅಂದರೆ ನನ್ನ ಮಕ್ಕಳು ಮಲಗುವುದಿಲ್ಲ. ಇನ್ ದಿ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಅವರು 2 ಗಂಟೆಗಳಲ್ಲಿ ಇಲ್ಲಿ ಇರುತ್ತಾರೆಯೇ? ವಿಲ್ ದೇ ಬಿ ಹಿಯರ್ ಇನ್ 2 hours? ವಿಲ್ ಬಂತು, ವಿಲ್ ಬಂತು, ದೇ ಬಂತು, ಸಬ್ಜೆಕ್ಟ್ ಬಂತು, ಬಿ ಬಂತು, ವರ್ಬಿನ ಮೊದಲ ರೂಪ ಬಂತು. ವಿಲ್ ದೇ ಬಿ ಅಂದರೆ ಅವರು ಇರುತ್ತಾರೆಯೇ ಅಂತ. ಬಿ ಅಂದರೆ ಇರು. ಹಿಯರ್ ಅಂದರೆ ಇಲ್ಲಿ. ಇನ್ 2 hours ಅಂದರೆ 2 ಗಂಟೆಗಳಲ್ಲಿ. ಆಯ್ತಾ? ಪೇಂಟ್ ಮಾಡುವವರು ಮುಂದಿನ ವಾರ ನಮ್ಮ ಮನೆಗೆ ಬಣ್ಣ ಬಳಿಯುತ್ತಾರೆಯೇ? ವಿಲ್ ದ ಪೇಂಟರ್ಸ್ ಪೇಂಟ್ ಅವರ್ ಹೋಮ್ ನೆಕ್ಸ್ಟ್ ವೀಕ್? ದ ಪೇಂಟರ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್. ವಿಲ್ ದ ಪೇಂಟರ್ಸ್ ಪೇಂಟ್ ಅಂದರೆ ಪೇಂಟ್ ಮಾಡುವವರು ಬಣ್ಣ ಬಳಿಯುತ್ತಾರೆಯೇ ಅಂತ. ಅವರ್ ಹೋಮ್ ಅಂದರೆ ನಮ್ಮ ಮನೆಗೆ. ನೆಕ್ಸ್ಟ್ ವೀಕ್ ಅಂದರೆ ಮುಂದಿನ ವಾರ. ಸರಿನಾ? ನೆಕ್ಸ್ಟ್, ಈ ಸಸ್ಯವು ಬದುಕುತ್ತದೆಯೇ? ವಿಲ್ ದಿಸ್ ಪ್ಲಾಂಟ್ ಲಿವ್? ವಿಲ್ ದಿಸ್ ಪ್ಲಾಂಟ್ ಅಂದರೆ ಈ ಸಸ್ಯವು ತದೆಯೇ ಅಂತ. ಲಿವ್ ಅಂದರೆ ಬದುಕು. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಅವರು ಇಂದು ಕೆಲಸ ಮಾಡುವುದಿಲ್ಲವೇ? ವಿಲ್ ದೇ ನಾಟ್ ವರ್ಕ್ ಟುಡೇ? ವಿಲ್ ಬಂತು, ವಿಲ್ ಬಂತು, ದೇ ಬಂತು, ಸಬ್ಜೆಕ್ಟ್ ಬಂತು, ನಾಟ್ ಬಂತು, ನಾಟ್ ಬಂತು, ವರ್ಕ್ ಬಂತು, ವರ್ಬಿನ ಮೊದಲ ರೂಪ ಬಂತು. ವಿಲ್ ದೇ ನಾಟ್ ವರ್ಕ್ ಅಂದರೆ ಅವರು ಕೆಲಸ ಮಾಡುವುದಿಲ್ಲವೇ ಅಂತ. ಟುಡೇ ಅಂದರೆ ಇಂದು. ಅವನು ಈ ಕೆಲಸವನ್ನು ಮಾಡುವುದಿಲ್ಲವೇ? ವಿಲ್ ಹಿ ನಾಟ್ ಡೂ ದಿಸ್ ಜಾಬ್? ವಿಲ್ ಹಿ ನಾಟ್ ಡೂ ಅಂದರೆ ಅವನು ಮಾಡುವುದಿಲ್ಲವೇ? ದಿಸ್ ಜಾಬ್ ಅಂದರೆ ಈ ಕೆಲಸವನ್ನು. ಸರಿನಾ? ನೆಕ್ಸ್ಟ್, ಅವನ ಮಗ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದಿಲ್ಲವೇ? ವಿಲ್ ಹಿಸ್ ಸನ್ ನಾಟ್ ಪಾಸ್ ದಿಸ್ ಎಕ್ಸಾಮ್? ವಿಲ್ ಹಿಸ್ ಸನ್ ನಾಟ್ ಪಾಸ್ ಅಂದರೆ ಅವನ ಮಗ ಉತ್ತೀರ್ಣನಾಗುವುದಿಲ್ಲವೇ ಅಂತ. ದಿಸ್ ಎಕ್ಸಾಮ್ ಅಂದರೆ ಈ ಪರೀಕ್ಷೆಯಲ್ಲಿ. ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳು. ಅವನು ಇದನ್ನು ಯಾವಾಗ ಪೂರ್ಣಗೊಳಿಸುತ್ತಾನೆ? ವೆನ್ ವಿಲ್ ಹಿ ಕಂಪ್ಲೀಟ್ ದಿಸ್? ವಿಲ್ ಹಿ ಕಂಪ್ಲೀಟ್ ಪ್ರಶ್ನೆ. ಪ್ರಶ್ನೆಯ ಮೊದಲು ವೆನ್ ಹಾಕಿದ್ದೇವೆ, ಯಾವಾಗ ಅಂತ.
ವೆನ್ ವಿಲ್ ಹಿ ಕಂಪ್ಲೀಟ್ ದಿಸ್ ಅಂದರೆ ಅವನು ಇದನ್ನು ಯಾವಾಗ ಪೂರ್ಣಗೊಳಿಸುತ್ತಾನೆ ಅಂತ. ನೀವು ಇಂದು ರಾತ್ರಿ ಎಲ್ಲಿ ಮಲಗುತ್ತೀರಿ? ವೇರ್ ವಿಲ್ ಯು ಸ್ಲೀಪ್ ಟು ನೈಟ್? ವೇರ್ ಅಂದರೆ ಎಲ್ಲಿ, ವಿಲ್ ಯು ಸ್ಲೀಪ್ ಅಂದರೆ ಅನ್ನುವಂಥದ್ದು ಪ್ರಶ್ನೆ, ಇದರ ಜೊತೆ ವೇರ್ ಹಾಕಿದ್ದೇವೆ. ವೇರ್ ವಿಲ್ ಯು ಸ್ಲೀಪ್ ಅಂದರೆ ನೀವು ಎಲ್ಲಿ ಮಲಗುತ್ತೀರಿ? ಟು ನೈಟ್ ಅಂದರೆ ಇಂದು ರಾತ್ರಿ. ನೀವು ಇಲ್ಲಿ ಎಷ್ಟು ಸಮಯ ಇರುತ್ತೀರಿ? ಹೌ ಲಾಂಗ್ ವಿಲ್ ಯು ಬಿ ಹಿಯರ್? ಹೌ ಲಾಂಗ್ ಅಂದರೆ ಎಷ್ಟು ಸಮಯ ಅಂತ. ಆಯ್ತಾ? ಈ ರೀತಿ ಕೂಡ ಕೇಳ್ತೇವೆ ಈ ಪ್ರಶ್ನೆಯನ್ನು. ಅಂಟಿಲ್ ವೆನ್ ವಿಲ್ ಯು ಬಿ ಹಿಯರ್ ಅಂತ. ಸರಿನಾ? ನೆಕ್ಸ್ಟ್, ನೀವು ಅಲ್ಲಿ ಎಷ್ಟು ದಿನ ಇರುತ್ತೀರಿ? ಹೌ ಮೆನಿ ಡೇಸ್ ವಿಲ್ ಯು ಸ್ಟೇ ದೇರ್? ಹೌ ಮೆನಿ ಡೇಸ್ ಅಂದರೆ ಎಷ್ಟು ದಿನ, ವಿಲ್ ಯು ಸ್ಟೇ ಅನ್ನುವಂಥದ್ದು ಪ್ರಶ್ನೆ. ಸರಿನಾ? ಸೊ ಈ ರೀತಿ ನಾವು ಪ್ರಶ್ನೆಗಳನ್ನು ರಚಿಸುತ್ತೇವೆ. ಆಯ್ತಾ? ಸರಿ, ಈಗ ನಿಮಗೆ ಒಂದು ಎಕ್ಸಸೈಸ್. ಈ ವಾಕ್ಯಗಳನ್ನು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳು ಅಂತ ಲೆಕ್ಕಕ್ಕೆ ತಗೊಂಡು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.